ಕಬಾಬು ಇದು ಗುಜ್ಜು ಇದು ಕಬಾಬು. ಯಾರ ಅಕೌಂಟ್ ಅಲ್ಲಿ ಜಾಸ್ತಿ ದುಡ್ಡಿದೆ ಅಂತ ವಿಡಿಯೋ ಮಾಡೋಣ. ಮಾಡೋಣ. ಯಾರ ಹತ್ರ ಕಮ್ಮಿ ಇದೆ ಅವ್ರು ವಿನ್ನರು. ಎಸ್, ಫೋನ್ ಕೊಡಿ ನಾನು. ನೋಡಿ ಹಲಸಿನ ಹಾಳು ಕುಡಿಬೋದಾ ಇದು? ನೊರೆ ಕುಡಿದ್ರು. ಅಲ್ಲಿ ಮಿಕ್ಸಿಂಗ್ ಯಾರು ಮಾಡ್ತಾ ಇದ್ದಾರೆ ನೋಡಿ, ಅದು ತಿಂದಾಗೆ. ಎಂತವ ನಿನ್ಗೆ ಮಾಡ್ಲಿಕ್ಕೆ ಗೊತ್ತುಂಟಾ? ಅವರಲ್ಲಿ ಅಡಿಗೆ ಕಾಣ್ತಾ ಉಂಟು, ನಮ್ಮಲ್ಲಿ ಹೊಗೆ ಕಾಣ್ತಾ ಉಂಟು. ನಿಮಗೆ ಮದುವೆ ಆದ್ಮೇಲೆ ಅರ್ಥ ಆಗುತ್ತೆ ಯಾಕೆ ಪ್ರಾಮಿಸ್ ಕೊಡ್ಬೇಕು. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಧನರಾಜಾಚಾರ್ ವ್ಲಾಗ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಫ್ಯಾಮಿಲಿಗೆ ಸ್ಯಾಮ್ ಸಮೀರ್ ಅವರ ಫ್ಯಾಮಿಲಿ ಕೂಡ ಜಾಯ್ನ್ ಆಗಿದ್ದಾರೆ. ಇವತ್ತು ಒಂದು ಕುಕ್ಕಿಂಗ್ ಚಾಲೆಂಜ್ ಇದೆ. ಆ ಕುಕ್ಕಿಂಗ್ ಚಾಲೆಂಜ್ ಅಲ್ಲಿ ನಾವು ಮಾಡ್ತಿರೋದು ಗುಜ್ಜೆ ಕಬಾಬ್. ಈ ಗುಜ್ಜೆ ಸಸ್ಯಾಹಾರದಿಂದ ಗುಜ್ಜೆ ತಗೊಂಡು ನಾನ್ ವೆಜ್ ಇಂದ ಕಬಾಬ್ ತಗೊಂಡಿದೀವಿ. ಯಾಕಂದ್ರೆ ಇವ್ರು ನಾನ್ ವೆಜ್ ಮಾಡೋಣ ಅಂದ್ರು, ಬಟ್ ನಾವು ವೆಜಿಟೇರಿಯನ್, ಹಾಗಾಗಿ ಗುಜ್ಜೆ ಕಬಾಬ್ ಮಾಡ್ತಿದ್ದೀವಿ. ಹೌದು, ಖುಷಿ ಆಯ್ತು. ಕಬಾಬ್ ಕೇಳಿ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಾವು ಇವತ್ತು ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಿಲ್ಲ, ಒಲೆ ಸೌದೆಯಲ್ಲಿ. ಇದೆಲ್ಲ ಹುಡ್ಕೊಂಬರ್ಬೇಕಾ? ಅದೆಲ್ಲ ಹುಡ್ಕೊಂಡ್ ಬರ್ಬೇಕು. ಗುಜ್ಜೆನು ಕೊಯ್ಬೇಕು. ಗುಡ್ಡೆ ದೂರ ಇದೆಯಾ? ಇಲ್ಲೇ ತೋಟಕ್ಕೆ ನಡ್ಕೊಂಡು ಹೋಗ್ಬೋದಲ್ಲ ಕಾರಲ್ಲಿ ಹೋಗ್ಬೇಕಾ? ನಡ್ಕೊಂಡು ಹೋಗ್ಬೇಕು. ಧನರಾಜ್ ಬ್ರೋ, ಬನ್ನಿ ನಮ್ಮ ಬ್ಲಾಗ್ ಅಲ್ಲೂ ಸ್ವಲ್ಪ. ಈಗ ಇದು ಫುಲ್ಲು ನಿಮ್ದೇನ ಲ್ಯಾಂಡು? ಹೌದು, ಇದೆಲ್ಲ ತೋಟ ನಮ್ದೆ. ಇಷ್ಟು ಫುಲ್ಲು ಲ್ಯಾಂಡ್ ನಿಮ್ದಾ? ಅದಲ್ಲ, ಅದು ಆಚೆ ಮನೆಯವ್ರದ್ದು. ಇದಿಷ್ಟು ನಿಮ್ದು. ಏನ್ರಿ ಧನರಾಜ್ ಭಾಯ್ ಇಷ್ಟು ರಿಚ್ ಇದ್ದೀರಾ? ನನ್ನ ಮೇಲೆ ಹಣೆ ಇಟ್ಟು ಯಾವಾಗ ಎಲ್ಲ ಹಿಂಗೆ ನಮ್ಗೊಂದು ಸ್ವಲ್ಪ ಹೇಳಿ, ದುಡ್ಡು ಮಾಡೋದು ಹಿಂಗೆ. ನಂದು ಅಕೌಂಟ್ ತೋರಿಸ್ತೀನಿ, ನಿಮ್ದು ಅಕೌಂಟ್ ತೋರಿಸಿ. ಅಕೌಂಟಾ? ಬನ್ನಿ ತೋರಿಸ್ತೀನಿ. ಯಾರ ಅಕೌಂಟ್ ಅಲ್ಲಿ ಜಾಸ್ತಿ ದುಡ್ಡಿದೆ ಅಂತ ವಿಡಿಯೋ ಮಾಡೋಣ. ಮಾಡೋಣ. ಇದೇ ಮಾತು. ಓಕೆ, ಡನ್. ಇದೇ ಮಾತು, ಗ್ಯಾರಂಟಿ. ಯಾರು ಗೆಲ್ತಾರೆ, ಯಾರ ಹತ್ರ ಕಮ್ಮಿ ಇದೆ ಅವ್ರು ವಿನ್ನರು. ಎಸ್, ಪಕ್ಕನಾ? ಎಸ್ ಎಸ್. ಈಗಲೇ ತೋರಿಸಿ, ಫೋನ್ ಕೊಡಿ. ಫೋನ್ ಕೊಡಿ ನನಗೆ. ನೀವು ಯಾವ್ದೇ ಅಕೌಂಟ್ ತೋರಿಸ್ಬಾರ್ದು. 3 ಅಕೌಂಟ್ ಇದೆ, 3 ತೋರಿಸ್ಬಿಡ್ತೀನಿ. ಕತ್ತಿ ಬೇಕು. ಅದು ದೊಂಟಿಯಲ್ಲಿ ಇಲ್ವಾ? ದೊಂಟಿ ಇಲ್ವಾ ಇಲ್ಲಿ? ತೆಗಿತಾರೆ, ಅಕೌಂಟ್ ತೆಗಿತಾವ್ರೆ. ನಿಮ್ದು ನನ್ನ ಫೋನ್ ಕೊಡ್ರಿ ಯಾರಾದ್ರೂ. ಮನೀಶ್, ನಿಮ್ಮ ಹತ್ರ ಇದೆ ನನ್ನ ಫೋನು? ನನ್ನ ಫೋನ್ ಯಾರ ಹತ್ರ ಇದೆ? ನನ್ನ ಫೋನ್. ಅಪ್ಪ, ಈ ಜಾಸ್ತಿ ಜನ ಇದ್ರೆ ವ್ಲಾಗ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಅರ್ಥನೇ ಆಗಲ್ಲ ಯಾರ ಹತ್ರ ಏನಿದೆ, ಎಲ್ಲಿದ್ದಾರೆ. ಎಲ್ಲರನ್ನು ಕರಿಯೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ನಮ್ಮ ಗುಜ್ಜೆ ಮರದ ಹತ್ರ ಬಂದಿದ್ದೀವಿ. ಈಗ ಕುಕ್ಕಿಂಗ್ ಮಾಡೋದಕ್ಕೆ ಗುಜ್ಜೆ ಈ ಮರದ ಮೇಲೆ ಇದೆ. ಅದು ನೋಡು, ಜಗ ಚಿಕ್ಕ ಚಡ್ಡಿ ಹಾಕೊಳಕ್ಕೆ ಹೋದ್ರು. ಅಂದ್ರೆ ಹತ್ತಿ ಇದು ಮಾಡ್ತಾರೆ, ಅವ್ರು ಹತ್ತಕ್ಕೆ ಚಡ್ಡಿ ಕಾಣಿಸೋದೆ ಅಂತ. ಎಲ್ಲ ಇಲ್ಲಿರೋ ಹೆಣ್ಮಕ್ಳು ಕಣ್ ಮುಚ್ಚಿದ್ರೆ ಜಗ ಚಿಕ್ಕ ಈಗಲೇ ಹತ್ತಾರೆ. ಅವ್ರು ಚಡ್ಡಿ ಹಾಕಿಲ್ಲ ಅಂತ. ಅವ್ರು ಚಡ್ಡಿ ಹಾಕಿಲ್ಲ ಅಂತ ನಾನು ಹತ್ತಲ್ಲಿ ಹಾಕಿದ್ದೀನಿ. ಹಾಕಿದ್ರು ಈ ಕಡೆ ಫಸ್ಟ್ ಒನ್. ಸಂಜು, ಸಾಯಿಲ್ ಎತ್ತಬೇಕಲ್ಲ. ಓಹೋ, ಎತ್ತಕ್ಕ ಅಲ್ಲ, ಹೆಗ್ಲ ಮೇಲೆ ಆಗಲ್ಲ ಇದು. ಪಂಚೆ ತಲೆ ಹೊರಗ ತಣ್ಣಗಾಗುತ್ತೆ ಮಾರೆ. ಅದೇ ಕಷ್ಟ. ಇರಿ ಒಂದು ನಿಮಿಷ. ಇರಿ, ಬಿಡಿ. ಯಾವ್ದನ್ನ ಇಟ್ಕೊಂಡಿದ್ರು? ಬಿಡಿ ಅಂದ್ರೆ ಇಲ್ಲ ಇದೆಯಲ್ಲ. ಹೌದು, ಹಾಗಾಗಿ ಇಲ್ಲೇ ಇದೆ. ಸೂಪರ್. ಇದನ್ನ ಕಟ್ ಮಾಡ್ಬೋದು. ಬನ್ನಿ ನೋಡಿ. ಅಯ್ಯೋ, ಕೆಳಗೆ ಬಿತ್ತು. ಒಂದು ಕೆಳಗೆ ನೋಡಿ, ಹಲಸಿನ ಹಾಳು ಕುಡಿಬೋದಾ ಇದು? ನೊರೆ ಕುಡಿದ್ರು. ನೋಡಿ, ಮನುಷ್ಯನಿಗೆ ಏನಾದ್ರೂ ಗಾಯ ಆದ್ರೆ ರಕ್ತ ಬರ್ತದೆ. ಇದಕ್ಕೇನ ಗಾಯ ಆದ್ರೆ ನೋಡಿ, ಬಿಳಿ ರಕ್ತ ಬರ್ತದೆ. ವೆರಿ ಬ್ಯಾಡ್ ಟು ಹಿಯರ್. ಬ್ಲಡ್ ಸರ್. ಅದೇ ಟೇಸ್ಟಾ? ಸೀಕ್ರೆಟ್ ರೆಸಿಪಿ ಇದು. ಹೀಗೆ ತಗೊಂಡೋದ್ರೆ ಟೇಸ್ಟ್ ಜಾಸ್ತಿ. ಹಂಗಾಗಿ ವಿಷ ಹಾಕ್ಸ್ಬಿಟ್ಟಿರ. ಉಳ್ಳಾಕಳು, ಉಳ್ಳಾಲ್ತಿ, ಮೈಸಂದಾಯ ಅಂತ. ಅಜ್ಜ ಆ ಟೈಮಲ್ಲಿ ಕಾಡಿತ್ತು. ಆ ಟೈಮಲ್ಲಿ ಅಗಿಬೇಕಾದ್ರೆ ಒಂದು ಮೈಸಂದಾಯ ಮುಖವಾಡ ಇದೆ ದೈವದ, ಅದು ಸಿಕ್ಕಿರೋದು ಇಲ್ಲಿ. ಆ ಥರ ಇರುತ್ತೆ ಒಳಗಡೆ ಮೂರ್ತಿ. ಇದು ಮೈಸಂದಾಯ, ಮತ್ತೆ ಇದು ಮಿಡ್ಲಲ್ಲಿ ಉಳ್ಳಾಲ್ತಿ, ಈಚೆ ಉಳ್ಳಾಕ್ಲು ದೈವ. ಅದು ಒಳಗಡೆ ಸಂಕ್ರಮಣದ ದಿನ ಮಾತ್ರ ಓಪನ್ ಆಗೋದು.
ಹೌದಾ? ಯಾವತ್ತು? ವರ್ಷಕ್ಕೆ ಒಂದ್ಸರಿನಾ? ಅಲ್ಲ, ತಿಂಗಳಿಗೆ ಒಂದು. ಅಮ್ಮ ಅವ್ರು ಎಲ್ಲಿದ್ದಾರೆ? ಇವ್ರದ್ದು ತುಂಬಾ ಬೆಂಕಿ ಬರುತ್ತೆ ಹಾಗಾದ್ರೆ. ನಮ್ಮವರು ಅಲ್ಲಿಂದ ಆಯ್ಕೊಡಿ. ಕೊಡಿ ಇಟ್ಕೋತೀವಿ, ಕೊಡಿ. ಯಾವುದು ಅದು ನಮಗೆ ಕೊಡಿ ಥ್ಯಾಂಕ್ ಯು. ಇಟ್ಕೊಂಡು ಅವರಿಗೆ ತಗೊಂಡು ಹೋಗ್ತಾರೆ. ಗೈಸ್, ನಮ್ಮ ಟೀಮರ್ ಫುಲ್ ಫಾಸ್ಟ್ ಇದ್ದಾರೆ ನೋಡಿ. ಗೆಲ್ಲದ್ ನಾವೇ ಈ ಸರಿ. ಜಾಗ ಅವ್ರದ್ದಾಗಿರ್ಬೋದು, ಊಟನೂ ಅವ್ರದ್ದಾಗಿರ್ಬೋದು, ಅಡ್ಗೆನೂ ಅವ್ರದ್ದಾಗಿರ್ಬೋದು, ಗುಜ್ಜೆನೂ ಅವ್ರದ್ದಾಗಿರ್ಬೋದು, ಗೆಲ್ಲೋದು ಕೂಡ ಅವ್ರದ್ದೇ ಆಗಿರ್ಬೋದು. ಗೆಲ್ಲೋದು ನಾವೇ. ಬನ್ನಿ ಗೈಸ್, ನೋಡಿ ಗುಜ್ಜೆ ಅಂದ್ರೆ ತೋರಿಸ್ಬಿಡ್ತೀನಿ ಒಂದ್ಸರಿ. ಗೈಸ್, ಗುಜ್ಜೆ ಅಂದ್ರೆ ಇದು ನೋಡಿ, ಹಲಸಿನ ಹಣ್ಣು. ಆಯ್ತು ಗೆಲ್ಲದ್ ನಾವೇ. ಏನ್ ಮಾಡ್ಬೇಕು ಈಗ ಇದನ್ನ? ಈಗ ಯೂಟ್ಯೂಬ್ ಅಲ್ಲಿ ನೋಡ್ದಾ? ಸ್ಟಾರ್ಟ್ ಮಾಡು ಮತ್ತೆ ಯೂಟ್ಯೂಬ್ ನೋಡಕ್ಕೆ. ನಮ್ದೆಲ್ಲಿದೆ? ಅಲ್ಲ, ಯೂಟ್ಯೂಬ್ ಅಲ್ಲಿ ನೋಡು, ನಂಗೇನು ಅಂತ ಗೊತ್ತಿಲ್ಲ ಅದು. ಅಲ್ಲ, ಇದನ್ನ ಬೇಯಿಸ್ಲಿಕ್ಕೆ ಪಾತ್ರ ಬೇಕಲ್ಲ. ಇವ್ರು ನೋಡಿ ಇಲ್ಲಿಂದ ಎತ್ಕೋತಾ ಇದಾರೆ. ಮೋಸ ಇದು ಮೋಸ ಮಾರೆ ಇದು. ಇಲ್ಲಿಂದ ಎತ್ಕೋಬಹುದು, ನಾವು ಎತ್ಕೋತೀವಿ. ಗುಜ್ಜೆ ಮಾತ್ರ ಮಾಡ್ಲಿಕ್ಕೆ, ಊಟ ಎಲ್ಲ ಮಾಡ್ಲಿಕ್ಕೆ ಇಲ್ಲ. ನಮ್ಮ ಟೀಮ್ ಅವರು ನನಗೆ ಸಪೋರ್ಟ್ ಮಾಡಿಗಿಂತ ಎದುರಿಸೋದೇ ಜಾಸ್ತಿ ಮಾಡ್ತವ್ರೆ. ತನ್ನ ತಾನಿ ತಂದಾನು. ಇಲ್ಲ, ಮಾಡಿ ಒಂದು ಕಟ್ ಮಾಡಿದಕ್ಕೆ ಇಷ್ಟು ಸಂಭ್ರಮ. ದೊಡ್ಡದು ಮರ 2 ಪೀಸ್ ಆಯ್ತು. ಕಣೋ, ನೀವು ಕಟ್ ಮಾಡಿದ ಒಂದು ಸಣ್ಣ ಗುಜ್ಜೆ, ದೊಡ್ಡ ಮರ ಅಲ್ಲ ಇದು. ಚಾಕು ಶಾರ್ಪ್ ಇಲ್ಲ ಮಾರೆ. ಹೌದಾ? ಇಷ್ಟೇ ಎಷ್ಟು? ಆಮೇಲೆ ಚಿಕ್ಕ ಕಟ್ ಮಾಡಿದಕ್ಕೆ ಗೆದ್ದಿದ್ದು ಅಂತ ಹೇಳಂಗಿಲ್ಲ. ಇದಿನ್ನು ಪೀಸ್ ಮಾಡ್ಕೊಂಡ್ ಬರ್ತೀನಿ ರೀ. ಅದನ್ನ ಪೀಸ್ ಮಾಡ್ಬೇಕಾ? ನಿಮ್ಗೆ ಗೊತ್ತು? ಯೂಟ್ಯೂಬ್ ನೋಡಿದ್ನಲ್ಲ, ಅದ್ರಲ್ಲಿ ಇಲ್ಲಿ ಇತ್ತಾ? ಇತ್ತು. ಗುಜ್ಜೆ ಕಬಾಬ್ ನಮ್ದಲ್ವಾ ಅದು? ಅಲ್ಲ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತಾ? ನಾನು ನಮ್ದೇ ಹೊಸದು ರೆಸಿಪಿ ಅಂದ್ಕೊಂಡು. ಅಂಕಲ್ ಯಾವ್ದಕ್ಕೆ ರೆಡಿ ಆದ್ರು? ಮುಂಡೆ ಎಲ್ಲ ಬಿಚ್ಚಿದ್ದಾರೆ. ಥ್ಯಾಂಕ್ ಯು. ಇವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಟೀಮ್ ಅನ್ಸುತ್ತೆ. ಶಾರ್ಪರ್ ಅದು, ಅಡಿಕೆ ಸುಳಿಯೋದು. ಹೌದೌದು, ಟೆಸ್ಟ್ ಮಾಡಿ. ಎಷ್ಟು ಚೆನ್ನಾಗಿ ಕಟ್ ಮಾಡ್ತಿದಾರಲ್ಲ. ನಮ್ಮಲ್ಲಿ ಏನು ಶುರು ಆಗ್ತಿಲ್ಲ. ಅಲ್ಲ, ಅವರು ಏನಾಯ್ತಾ? ನಮ್ದು ಹತ್ಕೋತು. ನೀವು ಬೆಂಕಿ ಹಚ್ಚಿದ್ರಲ್ಲಿ ತುಂಬಾ ಹುಷಾರಿದ್ದೀರಾ. ಅವರು ಹೆಂಗ್ ಇಷ್ಟ ಬೇಗ ನಮ್ಮಲ್ಲಿ ಯಾಕೆ ಇಷ್ಟು ಜೋಶ್ ಇಲ್ಲ? ಈಗ ನೋಡಿ, ನಮ್ಮ ಟೀಮಿಗೆ ಜೋಶ್ ಬರ್ತಿದೆ. ಅಲ್ಲಿ ನೋಡಿ, ತುಂಬಾ ದೊಡ್ಡದಾಯ್ತು ಕಬಾಬ್. ಅದು ಪಾಪ ಇದು ಫ್ರೈ ಆಗಲ್ಲ, ಕಬಾಬ್ ಚಿಕ್ಕದ್ ಮಾಡ್ಬೇಕು. ಅಯ್ಯೋ, ಇನ್ನು ಚಿಕ್ಕದು ಇಷ್ಟಪ್ಪ. ಧನರಾಜ್ ಬ್ರೋ ಮೇಲೆ ಆಣೆ ಇಡಿ. ಪಾಪ ಇಲ್ಲೊಂದು ಇದೆಯಲ್ಲ ಇನ್ನು. ಇವ್ರು ಎಷ್ಟು ಶುರು ಮಾಡಿದ್? ನಮ್ದು ಕಿಶೋರ್, ಬೆಂಕಿ ಹಚ್ಚಿರಾ? ನೀವು ಎಲ್ಲಿಂದ ಬೆಂಕಿ ಹಚ್ಚಿದ್ದು? ಹಾಗೆ ಬೆಂಕಿ ಹಚ್ಚಿದ? ನಿಮಗೆ ಯಾವುದು? ಅದು ಪ್ಲಾಸ್ಟಿಕ್ ಚಿಕ್ಕ. ರೆಡಿ ಗೈಸ್, ಫೈನಲಿ ನಾವೀಗ ಒಲೆ ಮೇಲೆ ಹಳ್ಸ್ಲೆ ಅನ್ನೋ ಗೊಜ್ಜು ಏನದು? ಗೊಜ್ಜು. ಯಬ್ಬ, ನಂಗೆ ಮರ್ತೋಯ್ತು. ಪ್ರಜ್ಞಾ, ಇದಕ್ಕೆ ಎಂತ ಹಾಕ್ಬೇಕು?
ಈ ಕಿಶೋರ್ ಎಲ್ಲ ಅಡ್ಗೆ ಯಾರೋ ಇವನು ಮಾಡಿದ್ದಾರೆ ಮಾರೆ, ನಿಮ್ಮ ವೈಫ್ ಮಾಡಿದ್ದಾರೆ. ಏನಂತೆ ಅಲ್ಲ ಕವರ್ ಎತ್ತಕೊಂಡು ಹೋಗೋಣ ಅನ್ಕೊಂಡೆ. ಎಲ್ಲ ಕಡೆ ಏ ನಾಳೆ ಕೆತ್ಕೊಂಡ್ಬಿಡ ಬಚ್ಚಿ. ಏ ಸಾಕು ಸಾಕು ಕಿಶೋರ್, ಅದ್ರ ಮೇಲೆ ಎಂತ ಅಂದ್ರೆ ಇಡೀ ಅವ್ರು ಅಷ್ಟು ಮಾಡಿದ್ರು. ಪ್ಲಾಸ್ಟಿಕ್ ಇದು ಮಾರು. ಯಾವುದು ಹೌದು ಕೈಯಲ್ಲಿ ಉಪ್ಪು ಹಾಕ್ತಾ ಇದೀನಿ. ಅದು ನಮಗೆ ಅದು ಅವರಿಗೆ ಎಂತ ಅಂತಾರೆ ನೋಡಿ. ಯಾವುದು ನಿಲ್ಲು ಮಾರ ಕಿಶೋರು. ಹಾ ತೋಳಿ ಧನರಾಜ್ ಉಪ್ಪು ತೋಳಿ. ಏ ಉಪ್ಪು ಕೈಯಲ್ಲಿ ಕೊಡ್ಬಾರ್ದು ಸ್ಯಾಮ್, ಉಪ್ಪು ಕೈಯಲ್ಲಿ ಕೊಡ್ಬಾರ್ದು, ಜಗಳ ಆಗುತ್ತೆ. ನಾನು ನಿಮಗೆ ಕೊಟ್ಟಿರಿ, ನನಗೆ ಕೊಟ್ಟರಲ್ಲ ಉಪ್ಪು. ಈಗ ಜಗಳ ಆಗಿ ಬನ್ನಿ ಇಲ್ಲಿ. ನಾನು ಏನಂದ್ರೆ ಈಗ ನಾವಿಬ್ರು ಯಾಕೆ ಒಂದು ಟೀಮ್ ಆಗಬಾರ್ದು ಅಂತ, ಟೀಮ್ ಆಗಿ ನಿಮ್ಮದು ಯಾಕೆ ಹಾಳು ಮಾಡಬಾರ್ದು? ಹಾಗಾದ್ರೆ ನಾವು ಅಲ್ಲ ಅದು ನನ್ನ ಮಾತು ಕೇಳಿ, ಯಾಕೆ ನೀವು ಜಾಸ್ತಿ ಖಾರ ಪುಡಿ ಅಂತ ಹಾಕ್ಬಾರ್ದು ಅದಕ್ಕೆ? ಹಾಕಿ ಹಾಳು ಮಾಡಕ್ ಟ್ರೈ ಮಾಡಿ. ಅದನ್ನು ನೀವು ಯಾಕೆ ಮಾಡಬಾರ್ದು? ನಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಹೋದಾಗ ಭಯ ಆಗ್ತದೆ, ಎಂತಾದ್ರೂ ಮಾಡ್ತಾರ ನೋಡಿ. ಅವರೇ ಹೇಳಿರೋದು ತಾನು ಗೆಲ್ಲೇಬೇಕು ಅನ್ನೋದಕ್ಕೆ ಏನಾದ್ರೂ ಮಾಡ್ಬೋದು ಅಂದ್ರೆ ದುಡ್ಡು ಕೊಟ್ಟು ಏನಾದ್ರು ನೋಡಿ. ನಮ್ಮ ಟೀಮ್ ಅವ್ರೀಗ 10,000 ಕೊಡ್ತೇನೆ. ಏನಂದ್ರು ಗೊತ್ತಾ? ಒಪ್ಕೊಳ್ಳಿಲ್ಲ. ನೀಗ ಕಾಳು ಮಾಡಬಾರ್ದು ಅಂದ್ರು. ಕಿಶೋರ್, ಅವರಲ್ಲಿ ಅಡಿಗೆ ಕಾಣ್ತಾ ಉಂಟು, ನಮ್ಮಲ್ಲಿ ಹೊಗೆ ಕಾಣ್ತಾ ಉಂಟು. ನಮ್ಮಲ್ಲಿ ಮಿಕ್ಸಿಂಗ್ ಯಾರು ಮಾಡ್ತಾ ಇದ್ದಾರೆ ನೋಡಿ, ಅದು ತಿಂದಾಗೆ ಕೊಟ್ಟ ನಾವು ಆಚೆ ಟಿವಿಗೆ ತಿನ್ನುವನಂತ ನಾನು ತಿನ್ಲಿಕ್ಕೆ ಅದು ಆಗ್ಲಿಕ್ಕಿಲ್ಲ ಇನ್ನು. ಎಂತವ ನಿನ್ಗೆ ಮಾಡ್ಲಿಕ್ಕೆ ಗೊತ್ತುಂಟಾ? ಎಂತ ರೈಸ್ ಪೌಡರ್ ಕೈ ತೊಳೆದು ಬಂದಿಯಾನಂತೆ. ನೋಡಿಲ್ಲಿ ಹೆಂಡತಿ ಹತ್ರ ಮಾತಾಡ್ಕೊಂಡು ಕೂತವ್ರು, ನೀವೆಲ್ಲ ಕಷ್ಟ ಬೀಳ್ತಿದ್ರೆ ಫುಲ್ ಮುಗುಳು ನಗೆಯಲ್ಲಿ ಅಂತ. ಒಂದೇನಾ ಒಂದೇನಾ? ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಇಲ್ಲ, ಹೆಂಡತಿಗೆ ಪ್ರಾಮಿನೆನ್ಸ್ ಕೊಡ್ಲೇಬೇಕಲ್ಲ. ನಿಮ್ಗೆ ಮದುವೆ ಆದ್ಮೇಲೆ ಅರ್ಥ ಆಗುತ್ತೆ ಯಾಕೆ ಪ್ರಾಮಿನೆನ್ಸ್ ಕೊಡ್ಬೇಕು. ಈಗ ಯಾಕೆ ಕಷ್ಟದಲ್ಲಿದ್ದೀರಾ ನೀವು? ಅಕ್ಕೆ ಬಗ್ಗೆ ಹಿಂಗೆ ಹೇಳೋದು ತಪ್ಪು. ಬನ್ನಿ ಹೋಗೋಣ. ಅಲ್ಲ, ಅಡಿಗೆ ಚೆನ್ನಾಗಾಗಿಲ್ಲ ಅಂತ ಅಳ್ತಿರೋದಲ್ಲ, ಹೊಗೆಯಿಂದ ಅಳ್ತಿರೋದು. ಕಡಲ್ ನೀರು ಬರ್ತಿದೆ ಅಂತ ಗೊತ್ತಿದ್ದು ಅಳ್ತಿರೋದು. ಅವ್ರದ್ದು 2 ಡೇಸ್. ಹೌದೌದು. ಚಿಕ್ಕ ಏನೇ ಯಾವುದೇ ಕಾರಣಕ್ಕೂ ನಾವು ಏನಾದರೂ ಪ್ರಾಬ್ಲಮ್ ಆದರೆ ಹೊರಗಿಂದ ಹೋಟ್ಲಲ್ಲಿ ಮಾಡಿ ಅಪ್ಪ ತಂದು ನಮ್ದು ಕ್ಯಾಮ್ರಾ ಅಡ್ಗೆ ಅಡ್ಡ ಬಂದಿದೆ. ಈಚೆ ಬಾ. ಏನಾದರೂ ಪ್ರಾಬ್ಲಮ್ ಆದರೆ ಹೊರಗೆ ಸ್ವಲ್ಪ ಆರ್ಡರ್ ಕೊಡುವ. ಈಗಲೇ ಕಬಾಬ್ ಗುಜ್ಜಿದ ಪುಡಿ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿ ಮತ್ತೆ ತಂದು ಅದನ್ನ ನಾವು ಮಾಡಿ ಎಂತ ಚಂದ ಆಕ್ಟ್ ಮಾಡಿದ್ರು ಚಿಕ್ಕ, ಚಂದ ಆಕ್ಟ್ ಮಾಡಿ. ಅರ್ಧ ಗಂಟೆ ಆಯ್ತು ನಾನು ನಿಂತಿದ್ದೆ. ಹಾಗೇನಿಲ್ಲ, ಅಲ್ಲ ನಮ್ಮ ಮಗ ನಮ್ಮ ಟೀಮು ಬನ್ನಿ. ಅಲ್ಲ ನಿಮ್ಗೆ ಏನ್ ತೊಂದರೆ ಆಗಿದೆ ಅಂತ ನಮ್ಮ ಫ್ಯಾಮಿಲಿ ಎಸ್ಕೋತೀರಾ? ಅಲ್ಲ ಸುಮ್ಮನೆ ವಾಪಸ್ ಅಲ್ಲಿ ಬರ್ತಾರೆ ಗೊತ್ತು. ಅಡಿಗೆ ಹಾಗೇನಿಲ್ಲ, ಅವರಿಗೆ ಜನಬಲ ಬೇಕು, ಹಣಬಲ ಎಲ್ಲ ಉಂಟು. ಅವ್ರಿಗೆ ಎಷ್ಟು ರಿಚ್ ಅಂದ್ರೆ ನಿಮಗೆ ಹಣಬಲ ಉಂಟು, ನಮಗೆ ಜನಬಲ ಬೇಕು. ಹಣಬಲ ಸರಿ ಅಣ್ಣ. ನಮ್ದು ಆಯ್ತು, ನೀವು ಮಾಡೋ ರೀತಿ ನೋಡಿದ್ರೆ ರಾಜಕೀಯದಲ್ಲಿ ಇರ್ಬೇಕಿತ್ತು ನೀವು. ಒಬ್ಬೊಬ್ರನ್ನ ಬಂದವ್ರನ್ನೆಲ್ಲರೂ ಕೂಡ ದುಡ್ಡು ಕೊಡ್ತೀವಿ ಬನ್ನಿ ಈ ಕಡೆ ಅಂತಿರಲ್ಲ. ಅಲ್ಲ ನೀವೇನು ಅವ್ರು ಬಿಡುದಿಲ್ಲ, ನಾ ಹೇಳಿದ್ದೇನೆ ಆಗ್ಲಿ. ಅಲ್ಲ ನೀವಾಗ್ಲೇ ಒಪ್ಕೊಂಡ್ರಲ್ಲ. ನೋಡಿ ಅಲ್ಲ ಅವ್ರು ಒಪ್ಕೊಂಡ್ಬಿಟ್ರಲ್ಲ. ಅಕೌಂಟ್ ಇಲ್ಲ, ನಾವು ಅಡಿಗೆಯಲ್ಲಿ ಏನು ಅಂತ ತೋರಿಸ್ತೀವಿ. ತೋರಿಸಿ. ಅಲ್ಲ ಯಾರು ಬ್ರೋ ಬೆಳ್ಳುಳ್ಳಿ ಹಾಕ್ರಿ ಕದಿತೀರಾ? ನೀವ್ ಯಾಕೆ ಅಡ್ಗೆ ಮಾಡ್ತಾ ಇಲ್ಲ? ಅಡಿಗೆ ಮಾಡ್ತಿಲ್ಲ, ನೀವು ಓಡಾಡ್ತಾ ಇದೀರ. ಅಡ್ಗೆ ಮಾಡ್ರಿ ನೀವು. ಅಡಿಗೆ ಮಾಡ್ತೀವಿ ನಾವು, ನೀವೇನ್ ಮತ್ತೆ ಓಡಾಡ್ತಿದ್ದೀರಿ? ಅಲ್ಲಿ ಹೆಲ್ಪ್ ಮಾಡ್ದೆ. ಅಲ್ಲಿ ಅಮ್ಮ ಅವಳ ಬೆಳ್ಳುಳ್ಳಿ ತಗೊಂಡ್ಬಂದ್ರೆ ಬೆಳ್ಳುಳ್ಳಿಯನ್ನ ಕದಿತೀರಲ್ಲ. ನಾವು ಕದ್ದಿಲ್ಲ ರೀ, ಕದ್ದಿಲ್ಲ ರೀ. 15,000 ಕೊಟ್ಟಿದ್ದೀನಿ ಒಂದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಬೆಲೆ ಎಷ್ಟು ಗೊತ್ತಾ?
ಹೌದು ಒಂದು ಗೈಸ್ ಇದು ಬರೀ ಮೋಸ ದೊಡ್ಡ ಮೋಸ ಮಾಡ್ತಾವ್ರೆ. ಏನದು ಏನದು ನೀವು ಅಡ್ಗೆನೆ ಮಾಡ್ತಾ ಇಲ್ಲ, ಹೆಂಗೆ ಇದು? ನೀವು ಅಡ್ಗೆನೆ ಮಾಡ್ತಾ ಇಲ್ಲ. ಅಡಿಗೆ ನಾನು ಮಾಡ್ತಿರೋದು, ನಾನು ಇನ್ಸ್ಟ್ರಕ್ಷನ್ ಮಾಡುದು. ಇನ್ಸ್ಟ್ರಕ್ಷನ್ ಮೋಸ ಇದು. ಯಾಕೆ? ಧನರಾಜ್ ಅವ್ರು ಅಡ್ಗೆ ಮಾಡ್ಬೇಕು ನಂತರ. ನಿಮ್ ತರ ಏನ್ ಅಡಿಗೆ ಮಾಡ್ತೀರಾ? ಅವಾಗಿಂದ ಓಡಾಡ್ತಿದ್ದೀರಾ. ಇಲ್ಲಿ ನೋಡಿ, ಇವ್ರು ಕರೀತಾ ಇದಾರೆ ನೋಡಿ. ನಮ್ಮ ಟೀಮಲ್ಲಿದ್ದ ರಾಜೇಶ, ಅವನಿಗೆ ಅವನ ಹೆಂಡತಿ ಬೈದು ಇಟ್ಟಿದ್ದಾರೆ ಕಾಣ್ಬೇಕು. ಅದಕ್ಕೆ ಮೂಲೆಯಲ್ಲಿ ಹೋಗಿ ಕೂತಿದ್ದಾನೆ. ಬೈದಿದ್ದಾಳ ಮತ್ತೆ ಅಷ್ಟು ಏಕಾಂತದಲ್ಲಿ ಕೂತಿದ್ದ. ಇದು ತವ್ರ ಮನೆಗೆ ಹೋದಾಗಿಲ್ಲ, ಸರಿ ಬೈದು ಉಪ್ಪಿನಕಾಯಿ ಮಾಡಿದಾಗೆ. ಸೋನು ಎಂತ ನಾನೇ ಇಟ್ಕೊಂಬಂತೆ ಉತ್ತರ ಕೆಡ್ಬಾರ್ದ? ಸೌರಿ ಇಲ್ವಾ ನಮ್ದು? ನೋಡಿಪ್ಪ ನೀವು ಊದಿ. ಅವ್ರ ಅಮ್ಮ ಹೇಳ್ತಿದ್ದಾರೆ ಪೂರ್ವ ಪಶ್ಚಿಮ, ನಾವು ಉತ್ತರಕ್ಕೆ ಆಗ್ತೇವೆ, ನೀವು ದಕ್ಷಿಣಕ್ಕೆ ಆಗ್ತಿದ್ದೀರಾ. ಸೊ ವಾಸ್ತು ಪ್ರಕಾರ ಎರಡು ಸರಿ ಇಲ್ಲ ಅಂತೆ. ನಾವು ಇದು ಈ ಕಡೆಯಿಂದ ಯೋಚನೆ ಮಾಡಿದ್ದೆ, ಈ ಕಡೆಯಿಂದ ಯೋಚನೆ ಮಾಡಿದ್ದೆ. ತುಂಬಾ ಕೆಟ್ಟದಾಗಿತ್ತದು. ಪೂರ್ವ ದಕ್ಷಿಣ ಅಂತೆ. ಹೋಗ್ರಿ ಬೇಡ ನಮಗೆ, ಹೋಗ್ರಿ. ಚಿಕ್ಕ, ನನಗೆ ಒಂದು ಡೌಟು. ಈಗ ಅವರು ಅಷ್ಟು ಪ್ರಯತ್ನ ಪಡೋ ಥರ ಕಾಣ್ತಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಸುಮ್ಮನೆ ಎಲ್ಲ ಚಿಲ್ ಆಗಿದ್ದೀವಲ್ಲ, ಅದು ಹೆಂಗೆ ಸಾಧ್ಯ? ಇವರು ಅಂದ್ರೆ ಆಲ್ರೆಡಿ ಇದರಲ್ಲಿ ಎಂತ ಅಡಿಗೆ ಬಂಟ್ರು, ಇದರಲ್ಲಿ ಈಜಾಡಿದವರು ಗುಜ್ಜ ಬೋಡಿಯಲ್ಲಿ ಈಜಾಡಿದವರು ಇವರು. ನೋಡಿ ಇವರು ಒಂದು ಅಡಿಗೆ ಮಾಡಲಿಕ್ಕೆ ಸ್ಯಾಮ್ ಫ್ಯಾಮಿಲಿಯಲ್ಲಿರೋ ಮುಖದಲ್ಲಿರೋ ಟೆನ್ಷನ್ ನೋಡಿ, ನಮ್ಮ ಫ್ಯಾಮಿಲಿಯಲ್ಲಿ ನೋಡಿ ಎಷ್ಟು ಸಂತೋಷವಾಗಿದ್ದಾರೆ. ಅಂದರೆ ನನ್ನ ಮುಖ ನೋಡಿ, ಯಾವಾಗಲೂ ನಮಗೆ ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ, ಹೌದಾ, ನಮಗೆ ಏನಂದ್ರೆ ನಮಗೆ ಆ ಟೆನ್ಷನ್ ಕಾಣಿಸ್ತಿದೆ, ಅದಕ್ಕೆ ನಾವು ಕೇಳಿದ್ವಿ. ಕಾಣಿಸ್ತಾ ಇರೋದು ಟೆನ್ಷನ್ ನಿಮಗೆ ಇದೆಯಲ್ಲ, ಅದಕ್ಕೆ ಕಾಣ್ತಾ ಇರೋದು. ಕೊಡಿ ಒಬ್ರು ಏನಾಯ್ತು ಒಂದು ನಿಮಿಷ ಮತ್ತೆ ಪುಡಿ ಆಗ್ತಿದೆ ನೋಡಿ. ನಾನು ಹೆಲ್ಪ್ ಮಾಡ್ತಿದ್ದೆ ನಿಮಗೆ ನೋಡಿ. ಕೊತ್ತಂಬರಿ ಮೇನ್ ಪಾರ್ಟಿ ಕಿತ್ಕೊಂಡ್ಬಿಟ್ಟವ್ರೆ. ಪಿಂಕಿ ಮಕ ನೋಡಿ. ನೋಡ್ರಿ ಇಮಿಡಿಯೇಟ್ ಆಗಿ ಏನೇನು ಐಟಮ್ಸ್ ಬೇಕು ಅದನ್ನ ಅಂಗಡಿಯಿಂದ ತಂದಿದ್ದಾಳೆ ಪಿಂಕಿ ಮತ್ತು ವರ್ಷ. ಎಂತ ಇಲ್ಲ, ನೋಡ್ತಾ ಇದೀವಿ ಏನಾದ್ರು ತಂದವ್ರ. ಇಲ್ಲಿ ಬನ್ನಿ, ಇಲ್ಲಿ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕಪ್ಪ, ನಮಗೂ ತರ್ತಿದ್ದೆ. ಇದು ಕೊಡಿ. ಬಿಡ್ಬೇಡಿ ತಗೊಳ್ರಿ, ಬೇಡ ತಗೊಳ್ರಿ, ಬೇಡ ಯಾವುದು? ನಿಮ್ಮ ಫ್ರೆಂಡ್ ಮೋಸ ಮಾಡ್ತಾರೆ ಮಾರೆ. ಅದು ಕೊಡಿ, ಅದು ಅದು ಯಾವುದು ಗಿಡ? ಅದ್ಯಾ ಬೇವಿನ ಸೊಪ್ಪು. ಥ್ಯಾಂಕ್ ಯು. ಯಾವ ಗಿಡ? ಅಮ್ಮ ನಗ್ತಿರೋದು ನೋಡಿ. ಹೌದಾ? ನಮಗೆ ಗೊತ್ತಿರ್ಲಿಲ್ಲ. ಸೊಪ್ಪು ಏನಾದ್ರು ತಂದ್ರೆ ಸಾಕು, ಅವ್ರು ತಗೋತಾರೆ. ಅದಕ್ಕೆ ಇದನ್ನು ಸಹ ತಗೊಂಡ್ರು. ಸ್ವಲ್ಪ ಸಕ್ಕರೆ ಇಲ್ಲ, ಬರೀ ಉಪ್ಪು ಹಾಕ್ತೀವಿ ನಾವು. ನೀವು ಹಾಕ್ತೀರಾ? ನೀವು ಸಕ್ಕರೆ ಹಾಕ್ತೀರಾ ನಿಮ್ಮ ಕಡೆ? ಬೆಲ್ಲ ಇಲ್ಲ, ನಾವು ಸಕ್ಕರೆ ಬೆಲ್ಲ ಹಾಕ್ತೀವಿ, ಬರೀ ಉಪ್ಪು ಹಾಕಿ ನೋಡಿ, ಒಂದು ಟೇಸ್ಟ್ ಬರ್ಬೋದು. ಅಮ್ಮ, ನಿಮ್ಮ ಮಗ ಎಲ್ಲರ ಹತ್ರ ದುಡ್ಡಿನ ಆಸೆ ತೋರಿಸಿ ಬರ್ತೀರಾ, ನಮ್ಮ ಟೀಮಿಗೆ ಬರ್ತೀರಾ ಅಂತ ಕೇಳ್ತಿದ್ದಾರೆ.
ಎಷ್ಟು ದುಡ್ಡು ಇಟ್ಟಿರ್ಬೋದು? ಆದ್ರೆ ನಿಮ್ಮ ಟೀಮ್ ಅವರಿಗೆ ಸ್ವಲ್ಪ ಆದ್ರೂ ನಿಮ್ ಬಗ್ಗೆ ಪ್ರೀತಿನೇ ಇಲ್ಲಲ್ಲ. ದುಡ್ಡು ಅಂದಿದ ತಕ್ಷಣ ಬಂದು ಬಿಟ್ರಲ್ಲ. ಎಲ್ಲಿ ಬಂದ್ರು ಒಬ್ರು ಬರ್ಲಿಲ್ಲ. ನೀವೇ ಐಡಿಯಾ ಹೇಳಿ ಕೊಟ್ಟಿರ್ಬೇಕು. ಸ್ಯಾಮ್ ಹಿಂಗೆ ಅಂದ್ರೆ ನೀವು ಟೀಮಿಗೆ ಹೋಗ್ಬಿಡಿ, ಆಮೇಲೆ ನನಗೆ ಟೀಮಿಗೆ ಬನ್ನಿ ಅಂತ. ಹುಷಾರ ನೀವು ಬಾಳ. ಎಲ್ಲದಕ್ಕೂ ದುಡ್ಡು ಹೇಳಿ ಕರೆಸ್ಕೊತಿದ್ದಾರೆ ಅಂದ್ರೆ ದುಡ್ಡು ಎಷ್ಟಿರ್ಬೋದು? ಎಷ್ಟು ಮಾಡಿರ್ಬೋದು sir ಹೌದು. ದುಡ್ಡು? ನನ್ಗೂ ಗೊತ್ತಿಲ್ಲ, ಕೇಳೋಣ. ಏನು ಇಲ್ಲ, ಎಲ್ಲ ಜಾಗ ನಾವೇ ಖರೀದಿ ಮಾಡ್ಬಿಟ್ಟಿದ್ರಿ ಬೆಂಗಳೂರಲ್ಲಿ. ಎಣ್ಣೆ ಕಾಯ್ತುಂಟು. ಎಲ್ಲರೊಂದು ಒಂದು ಫೋಟೋ ತೆಗೆಯೋಣ ಅಷ್ಟರವರೆಗೆ, ಮತ್ತೆ ಅವರೆಲ್ಲ ಹೊರಗೆ ಹೋಗ್ತಾರೆ. ಇವ್ರ ಅಂಕಲ್ ಏನ್ ಹೇಳ್ತಿದ್ದಾರೆ? ಏನದು ಸೈನ್? ಇದು ಗುಜ್ಜೆ ಕಬಾಬು, ಇದು ಗುಜ್ಜು ಇದು ಕಬಾಬ್. ಕಬಾಬ್ ಗುಜ್ಜೆ ಕಬಾಬ್ ಗುಜ್ಜು. ನೋಡ್ರಿ ನಮ್ಮ ಫ್ಯಾಮಿಲಿಯವರು ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ನೋಡಿ ಜಯಶ್ರೀಕಮ್ಮ ಅವರ ಫ್ಯಾಮಿಲಿಗೂ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಆಗೋಯ್ತಾ? ಯಾರು ಮಾಡಿದ್ದು? ಹೆಂಗಿದೆ ನೋಡು ಒಂದು ಎಲ್ಲ ಆದ್ಮೇಲೆ ಕೊಡ್ತೀವಿ. ಟೇಸ್ಟ್ ನೋಡ್ಬಿಟ್ಟು ಇದು ಮಾಡ್ಬೋದು. ಹೌದು. ಬಿಸಿ ಇದೆ. ತಿನ್ನಂಗಿದೆಯಾ? ಓಕೆನಾ? ಅವ್ರದ್ದು ಕೆಲಸ ನೋಡಿ, ಆ ಕೈಲಿ ಒಂದು ಫೋನ್, ಈ ಕಡೆ ಹಾರ್ಡ್ ವರ್ಕರ್ ಮನೀಶ್. ಏನ್ರಿ ಮನೀಶ್ ಅವ್ರದ್ದು ಒಂದು ಸಿಗ್ನೇಚರ್ ಸ್ಟೈಲ್ ಇದೆ. ಯಾವುದೇ ರೀಲ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಫೇಮಸ್ ಆಗಿ ಗೊತ್ತಿರ್ಬೋದು. ಕ್ಯಾಮರಾ ಇಟ್ಕೊಂಡು ಡ್ಯಾನ್ಸ್ ಮಾಡೋದು. ನಮಗೋಸ್ಕರ ಪ್ಲೀಸ್ ಕ್ಯಾಮರಾ ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕು ನೀವು. ಯಾರ್ದಿದು? ಇನ್ನು ತಿಂದಿಲ್ಲ ಅವ್ರದ್ದು. ನಮ್ ಟೇಸ್ಟ್ ನೋಡಿದ್ರೆ ನಾವು ಟೇಸ್ಟ್ ನೋಡಿ ಅಲ್ಲಿ ಹೇಳ್ಬಾರ್ದು ಏನಿದೆ. ನಾನು ಹೇಳಿಲ್ಲಪ್ಪ. ಬಿಸಿ ಗೈಸ್, ಇದು ಇವ್ರು ಮಾಡಿರೋದು, ಇವ್ರ ಫ್ಯಾಮಿಲಿ. ನೋಡೋಣ ಹೆಂಗಿದೆ ಅಂತ. ತುಂಬಾ ಬಿಸಿ ಇದೆ. ಗುಜ್ಜಿ ಕಬಾಬ್. ತಂದೆ ಪ್ರೀತಿ ನೋಡಿ ಗೈಸ್, ತಂದೆ ಪ್ರೀತಿ. ಉಪ್ಪು ಅಂದು ಕೊಟ್ರು. ನೀನು ಯಾರ ಹೆತ್ತ ಮಗ, ಆ ಥರ ಅದು ಸಾಂಗ್ ಆಗಿ ನೋಡ್ರಿ. ನಮ್ಮ ಫ್ಯಾಮಿಲಿಯಲ್ಲಿರೋ ಶಿಸ್ತು ನೋಡಿ, ಎಷ್ಟು ನೀಟಾಗಿ ಆ ಒಂದು ಭಂಗಿಯಲ್ಲಿ ಕೂತು. ಅಲ್ಲ, ನೀವು ಈ ತರ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ವಿನ್ನರ್ ಹಿಂಗ್ ಗೊತ್ತಾಗುತ್ತೆ. ಅಲ್ಲ, ಅವ್ರು ಬಂದವ್ರು ಹೇಳ್ತಾರೆ. ಬಂದು ಏನು ಹೇಗಿದೆ ಯಾವ್ದು ಅಲ್ಲ, ಹೇಳಿ. ಯಾವ್ದು ಚೆನ್ನಾಗಿದೆ ನಂಗೆ ಹೇಳು. ಹೌದಾ? ಬನ್ನಿ ಸರ್, ಬನ್ನಿ ಈ ಕಡೆ. ಟೀಮ್ ಬನ್ನಿ. ಚೆನ್ನಾಗಿದೆ ಹೇಳು. ಚೆನ್ನಾಗಿದೆ. ನೀನು ಚಟ್ನಿ ಇದೆ ಹೇಳಿ. ಚಟ್ನಿ ಕಾಣಿಸ್ತೇನೆ ಸೋನಿದ. ಹಿಂಗೆಲ್ಲ ಮಾತಾಡ್ಬೋದಾ? ನೋಡಿ ಇವರ ಇದರಲ್ಲಿ ಕೆಂಡದೂಡು ಅವರು ಇವರು. ಅದ ಎಂತ ಸ್ಮಶಾನಕಾಯಿ. ಯಾರು ಇವರು? ಅಲ್ಲ ಅವ್ರು ಹಿಂಗೆ ದುಡ್ಡು ಇದನ್ನ ಮಾಡೋ ವಿಧಾನದಲ್ಲಿ ಏನಾದ್ರು ಸೀಕ್ರೆಟ್ ಇದೆಯಾ? ಅಂದ್ರೆ ಈ ರೀತಿನೇ ಮಾಡ್ಬೇಕು ಅಂತ? ಕಬಾಬ್ ಏನಿಲ್ಲ, ನನಗೆ ಮೈದಾ ಬೇಕಿತ್ತು, ನಾನು ಕಡ್ಲೆ ಹಿಟ್ಟು ಹಾಕಿದ್ದೀನಿ ಅಷ್ಟೇ. ಅದು ಸೀಕ್ರೆಟ್ ಇಲ್ಲ, ಏನು ಸೀಕ್ರೆಟ್ ಇಲ್ಲ, ನಾರ್ಮಲ್. ನೀವೇನು ಹಾಕಿದಲ್ಲಿ? ನೀವು ಅದೇ ಹಾಕಿದ್ದು. ಯಾರಿಗೂ ಗೊತ್ತಿರದ ವಿಷಯ ಏನಾದ್ರು ಇದೆಯಾ? ಅಂಥದ್ದೇನು ಹಾಕಿಲ್ಲ, ಲೆಮನ್ ಹಾಕಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಸೋಡಾ ಇದ್ದೀನಿ. ಇಲ್ಲ, ಇದು ಜನರಿಗೆ, ನಮಗೆ ಅಲ್ಲ. ಇಲ್ಲಾದ್ರೆ ನಮ್ದು ಸ್ವಲ್ಪ ಎದುರಿಗೆ ಆಗ್ತದೆ. ನಮ್ದು ಇಷ್ಟು ಕಷ್ಟಪಟ್ಟು ಈಗ ರಿಸಲ್ಟ್ ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ. ಸಮೀರಿಗೆ ಗೊತ್ತಾಗ್ತಿಲ್ಲ, ಆಚೆ ಇದ್ದಾರೆ. ಸ್ವಲ್ಪ ಏನಾದ್ರು ಅಡ್ಜಸ್ಟ್ ಮಾಡೋಣ ಅಂತ ಅನ್ಸುತ್ತೆ. ನೀವು ಎರಡು ಟೇಸ್ಟ್ ಮಾಡಿದ್ರಾ? ಅದು ಮಾಡಿದ್ದು. ಯಾವುದು? ನಮ್ದು ಮಾಡಿದ್ರಾ? ಇವ್ರದ್ದು ಹೇಗಾಗಿದೆ? ಚೆನ್ನಾಗಿದೆ. ಸೂಪರಾ? ನಮ್ದು ಟೇಸ್ಟ್ ನೋಡಿ ಅಂತ ಯಾವ್ದು ಚೆನ್ನಾಗಿದೆ ಅಂತ ಬಂದು ಹೇಳಿ. ಈಗ ಇವರು ಟ್ರಯಲ್ ಜಡ್ಜ್. ಖಾಲಿ ಮಾಡ್ಬಿಟ್ಟು ಕರ್ಕೊಂಡು ಇಲ್ವಾ? ಯಾಕೆ ಅಷ್ಟು ಚೆನ್ನಾಗಿದೆ? ಓ ನೋಡ್ರಿ ನಿಮ್ಗೆ ಟೇಸ್ಟಿಗೆ ಸಿಗ್ತಾ ಇದೆ ಅಲ್ಲಿ. ಅಲ್ಲ, ನಿಮಗೆ ಅಲ್ಲಿ ಟೇಸ್ಟಿಗೆ ಸಿಗ್ತಾ ಇದೆ, ನಮ್ಗೆ ಟೇಸ್ಟ್ ಮಾಡ್ಲಿಕ್ಕೂ ಸಿಗ್ತಾ ಇಲ್ಲ ಅಂದ್ರೆ ಯಾವ್ದು ಚೆನ್ನಾಗಿದೆ? ನಮ್ದು ಇಮಿಡಿಯೇಟ್ ಖಾಲಿ ಆಗ್ತಿದೆ ಅಂದ್ರೆ ಟೇಸ್ಟ್. ಸ್ನಾಕ್ ಎಲ್ಲ ಎತ್ಕೊಂಡು ಖಾಲಿ ಮಾಡ್ಬಿಟ್ಟಿರ್ತಾರೆ ಎಲ್ಲ.
ಹೋಗ್ಬೇಡ್ರಿ ಅದೇನಾಗುತ್ತೋ ಆಗ್ಲಿ. ನಾನು ನಮ್ಮ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಆಗಿದೆ ಅವರದ್ದು, ಒಂದು ಹೇಳಿಬಿಡಿ. ಹೌದಾ, ಹೇಳ್ತೀನಿ. ನೀವು ನಿಮ್ಮ ಸಿಸಿಗೆ ಹೇಳಿ ಉಪ್ಪು ಕಮ್ಮಿ ಆಗಿದೆ, ಉಪ್ಪು ಜಾಸ್ತಿ ಆಗಿದೆ. ಸ್ವಲ್ಪ ಅದಕ್ಕೆ ಹಾಕಿ ಟೇಸ್ಟ್ ಬರ್ತದೆ. ನಾವು ಕಾಯ್ತಾ ಇದ್ವಿ ಯಾರಾದ್ರು ಹೊಸಬ್ರು ಬರ್ಬೇಕು ಅಂತ. ಗೈಸ್ ಇವರೇ ಜಡ್ಜು. ಇಲ್ಲ ರೀ ನೀವು, ನಾವು ಈಗ ಇಬ್ರು ಗೊಜ್ಜೆ ಕಬಾಬ್ ಮಾಡಿದೀವಿ. ಗುಜ್ಜೆ ಕಬಾಬ್ ಮಾಡಿದೀವಿ ಆಯ್ತಾ. ಯಾರು ಮಾಡಿದ್ದು ಅಂತ ಹೇಳಲ್ಲ, ನೀವು ಟೇಸ್ಟ್ ಮಾಡಿ ಯಾವ್ದು ಚಂದ ಇದೆ ಅಂತ ಹೇಳಿ. ನಿಜವಾಗ್ಲೂ ಮಾತು ಒಳಗಡೆ ಹೋಗ್ತಾ ಇಲ್ಲ. ಯಾಕೆ ಡೈರೆಕ್ಟ್ ಆಗಿ ನೋಡಿ ಹೊರಗಡೆ ಹಾಕಿ ನೋಡಿ. ಅವರು ಸ್ವೀಟ್ಸ್ ತಂದಿದ್ದಾರೆ, ಹಲ್ವಾ. ಇಲ್ಲಿ ಎಷ್ಟೆಲ್ಲ ಫ್ಯಾನ್ಸ್, ಇದು ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ, ಸೆಲೆಬ್ರಿಟಿಗಳು. ಯಾರಿಗಾದ್ರೂ ಈ ತರ ಓಡ್ ಬಂದಿದ್ದೀನ ನಾನು. ಇವರಿಗೋಸ್ಕರ ಬಂದಿದ್ದೀರಿ. ನೋಡ್ರಿ ಫ್ಯಾನ್, ನಾವು ಗೆದ್ದಿವಿ. ಜಡ್ಜ್ ನಮ್ ಕಡೆ. ನಮ್ದು ಎಲ್ಲಿದೆ ಅವ್ರಿಗೆ, ಅವ್ರ ಜಡ್ಜ್ ಅಂತ. ಒಂದನ ಅವ್ರ ಜಡ್ಜ್. ಬನ್ನಿ ಜಡ್ಜ್. ನೀವು ಕಣ್ಪಟ್ಟಿ ಕಟ್ಟಿ, ಚಿಕ್ಕ ಕಣ್ಪಟ್ಟಿ ಕಟ್ಟಿ. ಕಡೆಗೆ ಬಂದು ಕೂರ್ತಾರಲ್ಲ, ಅವ್ರ ಕೈ ಚಳಕ ಹೇಗಿರುತ್ತೆ ಅದರಲ್ಲಿ ಏನಂತ ಗೊತ್ತಾಗುತ್ತೆ. ಕಡೆಗೆ ಕೂತಿರೋದು ಅಂಕಲ್. ಹಾಗಾದ್ರೆ ಆ ಟೇಸ್ಟ್ ಹೇಗಿರ್ಬೋದು ಅದೆಲ್ಲ ಜವಾಬ್ದಾರಿ ಇವರ ಮೇಲೆ ಇರುತ್ತೆ. ಇವರು ನೋಡಿ ಅವ್ರ ಮನಸ್ಸು ಗೆದ್ದಿದ್ದೀವಿ, ನಿಮ್ಮ ತಿಂದಿರೋ ನಿಮ್ಮ ಹೊಟ್ಟೆ ಗೆದ್ದಿರಿ. ಇವರು ಎಲ್ಲದರಲ್ಲೂ ಕೈ ಹಾಕ್ತಾರೆ, ಇದರಲ್ಲಿ ಎಲ್ಲದರಲ್ಲೂ ಲಾಸ್ಟಿಗೆ ಕೈ ಹಾಕ್ತಾರೆ ನೀವೆಲ್ಲ ಅಂತ. ಅವಾಗಲೇ ಫಿನಿಶಿಂಗ್ ಬರೋದು ಎಲ್ಲ ಮಾಡಿದ್ಮೇಲೆ ಫಿನಿಶಿಂಗ್ ಕೊಡೋದೇ ನಾವು. ಕೈ ಹಾಕೋ ಅಂಕಲ್ ಇವರೇ. ಅಡಿಗೆಗಳೆಲ್ಲ ನಾನು ಬಂದೆ ಕಬಾಬ್ ನೊಟ್ಟಿಗೆ. ಇಲ್ಲಿ ಕೇಳಿ, ನಮ್ಮ ಕಬಾಬ್ ಇಟ್ಟಾಗ ಅಂತೀನಿ ಅದು ನಮ್ದು. ಅದಕ್ಕೆ ಅದು ನೀಯತ್ತು ನಿಮ್ದು. ಅಲ್ಲ ನಾನು ಹೇಗೆ ಬಂದದ್ದು, ಏನಾದ್ರು ಫಿಕ್ಸಿಂಗ್ ಮಾಡಿದ್ರೆ ಅವರು. ಫಿಕ್ಸಿಂಗ್ ಏನಿಲ್ಲ, ಫಿಕ್ಸ್ ಮಾಡಿದ್ರೆ ಫಿಕ್ಸ್ ಆಗಿ ಬಂದ್ಬಿಡವ್ರೆ. ನೀವು ಬೆಂಗಳೂರು ಬಂದಾಗ ನಿಮ್ಗೂ ನಾವು ಸಪ್ರೇಟ್ ಆಗಿ ಹೋಟ್ಲಿನ ತರಿಸ್ಕೊಳ್ತೀವಿ. ನಾವು ಮಾಡೋ ಚೆನ್ನಾಗಿಲ್ಲ ನಮ್ಗೆ ಗೊತ್ತು. ಏನಾಯ್ತು ಅದಕ್ಕೆ ಒಪ್ಕೊಂಡು ನಾವೇ ಗೆದ್ದಿದ್ದೀವಿ. ನೋಡಿ ಈಗ ಸ್ಯಾಮ್ ಫ್ಯಾಮಿಲಿ ಅವರಿಗೆ ಈಗ ಮಡಕೆ ಹೊಡೆಯುವ ಸ್ಪರ್ಧೆ. ಈಗ ಇಲ್ಲೊಂದಿದೆ. ಅಲ್ಲ ಚಟ್ನಿ ಇದೆ ಅಲ್ಲಿ. ಒಂದು ಚಟ್ನಿ ಯಾರು ಮಾಡಿ? ಚಟ್ನಿ ಇದೆ ಇಲ್ಲಿ, ಚಟ್ನಿ ಇಲ್ಲಿ ಕೊಡಿ, ಕೈ ಕೊಡಿ. ಅದೇ ಪರವಾಗಿಲ್ಲ. ಅವರು ಗುಜ್ಜೆ ಕಬಾಬ್ ನೋಡಿದ್ರೆ ಮಾತ್ರ ಹೇಳಿದ್ರು ಯಾರ್ದು ಅಂತ ಗೊತ್ತಾಗಲ್ಲ ನನಗೆ. ಸುಮ್ಮನಿರ್ಬೇಕು, ಯಾರು ಮುಂದೆ ಹೇಳ್ಬಾರ್ದು. ಈ ಹೆಂಗಸು ಹಸುವಿಗೆ ತಿನ್ನು, ಜಡ್ಜಿಗೆ ಅಲ್ಲ, ಹಸುವಿಗೆ ತಿನ್ನು. ನಿಮಗೆ ಹೊಡಿತಾರೆ ಅಂತ ಹೇಳುದು. ಇಲ್ಲ, ಇದು ಈ ಕಡೆದೆ. ಯಾವುದು ಇದು ಈ ಕಡೆ, ಇದರಲ್ಲಿ ಉಳಿ ಸಿಗ್ತಾ ಇದೆ ನನಗೆ. ಹೌದಾ? ಯಾವ್ದು ವಿನ್ನರ್? ಯಾವ್ದು ವಿನ್ನರ್ ಯಾರು? ವಿನ್ನರ್ ಈ ಕಡೆ ಪ್ಲೇಟ್. ಸ್ಯಾಮ್ ಗೆದ್ರು, ಬಟ್ ಆ ಸ್ಯಾಮ್ ಗೆಲುವಿಗೆ ನಮ್ಮ ಗುಜ್ಜೆ ಕಾರಣ ಅಂತೆ. ಫ್ಯಾಮಿಲಿಗೆ ನೀವು ಜಾಯ್ನ್ ಆಗಿದ್ದು ಮತ್ತು ಇಷ್ಟು ಒಂದು ದಿನ ಹೋಗಿರೋದೇ ಗೊತ್ತಾಗಲಿಲ್ಲ, ಅಷ್ಟು ಟೈಮ್ ಸ್ಪೆಂಡ್ ಮಾಡಿರೋದು. ನೀವು ಕೂಡ ಅಷ್ಟೇ ಒಂದು ತುಂಬ ಖುಷಿಯಾಗಿದ್ರಿ. ನಮ್ಮ ಫ್ಯಾಮಿಲಿಯಲ್ಲಿ ನೀವು ಕೂಡ ಒಬ್ಬರಾಗಿದ್ದುಕೊಂಡು ನಮ್ಮ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿ ಈ ಒಂದು ಟೈಮ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಮೆಮೊರೇಬಲ್ ಟೈಮನ್ನ ಕೊಟ್ಟಿದ್ದೀರಿ. ಸೊ ನಮ್ಮ ಕಡೆಯಿಂದ ಇದು ನಿಮಗೆ ಥ್ಯಾಂಕ್ ಯು ಸಾಯಿಲ್ ಅವರಿಗೆ. ಥ್ಯಾಂಕ್ ಯು. ಎಸ್, ಇವರಿಗೆ ನಮ್ಮ ವಸ್ತ್ರಜ್ಞ ಕಡೆಯಿಂದ
ಥ್ಯಾಂಕ್ ಯು ಓಕೆ, ಇದು so much. ಮತ್ತೆ ನಮ್ಮ Thank you. ಕಮಲಜ್ಜಿ ಫ್ಯಾಮಿಲಿಯಿಂದ ಸ್ಪೆಷಲ್ ಆಗಿ ನಮ್ಮ ಇಡೀ ಇಡೀ ಫ್ಯಾಮಿಲಿಗೆ ಫ್ಯಾಮಿಲಿಗೆ ಈಗಲೇ ಓಪನ್ ಮಾಡಿದ್ರೆ ಅವ್ರ ಕಡೆಯಿಂದ ಅಲ್ಲ ಅಲ್ಲ ಅಜ್ಜಿ ಸರ್ಪ್ರೈಸ್ ಆಗಿತ್ತು ಅಂತ ಈ ಕಡೆ. ಓ ನೈಸ್. ಲೈಕ್ ಥ್ಯಾಂಕ್ ಯು ಕೀಪ್ ರಾಕಿಂಗ್ ಸ್ಯಾಮ್, ಆಲ್ ದಿ ಬೆಸ್ಟ್. ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ನೈಸ್. ಹಿಂಗೆ ಸಿಗೋಣ ಮತ್ತೆ ಬೆಂಗಳೂರಿಗೆ. ನೀವೆಲ್ಲ ಒಂದು ಬಸ್ ಹತ್ಕೊಂಡು ಬನ್ನಿ, ಒಂದು ಬಸ್ ಮಾಡ್ಕೊಂಡು ಸಕ್ಕತ್ತಾಗಿರುತ್ತೆ. ಇಲ್ಲ ಒಂದು ಕಾರ ತಗೊಂಡು ಎಲ್ಲರೂ ಬನ್ನಿ. ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ನ್ಯೂಸ್ ಮಾಡೋಣ, ಸೌಂಡ್ ಮಾಡೋಣ, ಆಯ್ತಾ? ಎಸ್ ಶ್ಯೂರ್. ಓಕೆ, ಸಿ ಯು ಇನ್ ದ ಬೆಂಗಳೂರು. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. Thank you. ಥ್ಯಾಂಕ್ ಯು. ಮತ್ತೆ ಬನ್ನಿ ನಮ್ಮ ಮನೆಗೆ ಬನ್ನಿ.